ಅದೇನೋ ಭಾಷಣದಲ್ಲಿ ಲೋಕಲ್ ಅಂತ ಹೇಳಿ ಯಾಕೆ ಕೇಳಿಸ್ತಾ ಇರಲಿಲ್ಲ, ಯಾಕಂದ್ರೆ ಇಕೋ ಆಗ್ತಾ ಇದೆ. ಅದಕ್ಕೆ ಇನ್ನೊಂದ್ಸರಿ ಹೇಳ್ಬೇಕು, ಅದು ಏನ್ ಲೋಕಲ್ ಅಂತ ಮಾತಾಡ್ತಾರೆ. ಲೋಕಲ್ ಅಂತ ಅಲ್ಲ, ಬೆಳಗಾವಿ ಮಗನಿಗೆ ಮನೆ ಹಾಕಿ ಅಂತ ಕೇಳ್ತಾರೆ, ಜನರಿಗೆ ಆಶೀರ್ವಾದ. ಲೋಕಲ್ದವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಬೇರೆಯವ್ರಿಗೆ. ಬೆಳಗಾವಿ ಮಗನ ಕೈ ಬಲಪಡಿಸಿ, ಬೆಳಗಾವಿ ಮಕ್ಕಳ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಜಯಬೇರಿ ಬಾರಿಸ್ಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ. ನಾನು ಅಸ್ತ್ರದಕ್ಕಿಂತ ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಲ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಅಭಿವೃದ್ಧಿ ಪರವಾದಂತ ಚಿಂತನೆ ಆಗ್ಬೇಕಾಗುತ್ತೆ. ನಮ್ಮ ಬೆಳಗಾವಿಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮಾತಾಡ್ತಾರೆ. ಸತೀಶ್ ಅವರು ಬಹಳಷ್ಟು ಭಾವನಾತ್ಮಕ ಮಾತಾಡಿದ್ರು. ಏನಂತಾರೆ, ಅವ್ರು ಬೇರೆ ಕಡೆ ಸೆಟ್ಲ್ ಆಗಬಹುದಾಗಿತ್ತು, ಆದ್ರೆ ಈ ಒಂದು ಭವಿಷ್ಯನ ಅವರ ನಿಮ್ಗಾಗಿ ಕೊಡ್ತಾ ಇದ್ದಾರೆ. ಮನಾಲ್ ಇರ್ಬೋದು ಅಥವಾ ಪ್ರಿಯಾಂಕಾ ಇರ್ಬೋದು, ಇಬ್ರು ಕೂಡ ಏನಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅವ್ರ ಭವಿಷ್ಯನೇ ನಿಮ್ ಪರಕ್ಕೆ ಇಡ್ತಾ ಇದಾರೆ. ಯಾವ ತರ ಇದನ್ನ? ಖಂಡಿತವಾಗ್ಲೂ ಅದು 100ಕ್ಕೆ 100 ಸತ್ಯ. ತಾವು ಕೂಡ ಮಾಧ್ಯಮದ ನನ್ನ ಸಹೋದರರು, ಈ ವೃತ್ತಿ ತಮಗೂ ಕೂಡ ಬಹಳ ಕಷ್ಟ. ಮಳೆ ಇರ್ಲಿ, ಚಳಿ ಇರ್ಲಿ, ಇದಿರ್ಲಿ, ತಮ್ಮ ಮನೆಯಲ್ಲಿ ಏನೇ ಒಂದು ಏನು ಸುಖದ ಸಂದರ್ಭ ಇರ್ಲಿ, ದುಃಖದ ವಾತಾವರಣ ಇರ್ಲಿ, ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದ್ರೆ ಸುಳಿದ ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ. ಇಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು. ಇವತ್ತು ನನಗೆ ಒಬ್ಬನೇ ಮಗ, ಅಣ್ಣನವರಂತರೂ ಮಗಳನ್ನ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ ನ ಮಾಡಿಸ್ಬೇಕು ಅಂತ, ಪೀಸ್ಫುಲ್ ಆಗಿರ್ಲಿ ಅವ್ರ ಮೈಂಡು ಅಂತ. ಯಾಕಂದ್ರೆ ದಿನ ಬೆಳಗಾದ್ರೆ ನಾವು ಸಮಾಜ ಸೇವೆ, ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಜನ ಹೇಳ್ತಾರೆ. ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ. ಬಟ್ ನಾವು ಇಟ್ಸ್ ಅವರ್ ಚೂಸನ್ ಪಾತ್. ನಾವು ಇದನ್ನ ಬೇಡಿ ಬಯಸಿ ನಾವು ಪೊಲಿಟಿಕ್ಸ್ ಬಂದಿದ್ದೀವಿ. ನಮ್ಮ ಮಕ್ಕಳು ಫಾರಿನ್ ಅಲ್ಲಿ ಕರೆದು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು, 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು. ಆದ್ರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಣ್ಣನವ್ರು ಹೇಳಿದಾಗೆ ಬಹಳಷ್ಟು ಸ್ಯಾಕ್ರಿಫೈಸ್ ಅನ್ನ ನಾವು ಮಾಡ್ತೀವಿ, ಬಹಳಷ್ಟು ಸ್ಯಾಕ್ರಿಫೈಸ್ ಅನ್ನ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಚಿಕ್ಕವರಿದ್ದಾರೆ ಅಂತಂದ್ರೆ 16ನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ. ಈ ದೇಶವನ್ನ ಕಾಯ್ಲಿಕ್ಕೆ, ಸಂರಕ್ಷಣೆ ಮಾಡ್ಲಿಕ್ಕೆ. ನನ್ನ ಮಗನಿಗೆ 29 ವಯಸ್ಸು, ಪ್ರಿಯಾಂಕಾಗೂ ಕೂಡ 26-27 ವಯಸ್ಸು. ಸೊ ದೇಶದ ಗಡಿಯನ್ನ ಕಾಯ್ಲಿಕ್ಕೆ, ಸುಭದ್ರತೆಯನ್ನ ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ. 18ನೇ ವಯಸ್ಸಿಗೆ ನಾವು ಮತದಾನದ ಹಕ್ಕನ್ನ ಕೊಡ್ತೀವಿ, ಈ ದೇಶದ ಭವಿಷ್ಯವನ್ನ ಕಟ್ಟಿ ಅಂತ. 29ನೇ ವಯಸ್ಸಿಗೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ಕಾಗತ್ತಾ? ನಗಿತಾರೆ. ಚಿಕ್ಕವ್ರನ್ನಾಗಿ ಮಾಡ್ತಿದಾರೆ ಅವ್ರು, ರಾಜಕಾರಣಕ್ಕೋಸ್ಕರ ಚಿಕ್ಕವ್ರನ್ನಾಗಿ ಮಾಡ್ತಿದ್ದಾರೆ ವಿಚಾರ. ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಗೊತ್ತಾಗುತ್ತೆ. ಬೆಳಗಾವಿಗೆ ಹೊರಗಿನವರಿಂದ ಸಾಕಷ್ಟು ಅನ್ಯಾಯ ಆಗಿದೆ, ಅದನ್ನು ಧ್ವನಿ ಎತ್ತುವಂತದನ್ನ ಅಜಿತ್ ಶೆಟ್ಟಿ ಅವರು ಮಾಡಿದ್ರು. ಹೊರಗಿನವರಿಂದ ಈಗ ಮತ್ತೆ ಸ್ವಾಭಿಮಾನದ ಪ್ರಶ್ನೆ ಬೆಳಗಾವಿಗೆ ಕಾಡ್ತಾ ಇದೆ. ಅದು ಖಂಡಿತವಾಗ್ಲೂ ಕಾಡುತ್ತೆ ಮುಂಬರುವಂತ ದಿನದಲ್ಲಿ. ಇದು ನಾವ್ ಯಾರು ಹೇಳ್ತಾ ಇಲ್ಲ, ಅವರ ಸ್ವಂತ ಪಕ್ಷದವ್ರೆ, ಅಣ್ಣನವರು ಹೇಳಿದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ, ಸಾಮಾನ್ಯ ಜನ ಮಾತನಾಡ್ತಾ ಇದ್ದಾರೆ. ಸ್ವಾಭಿಮಾನದ ಪ್ರಶ್ನೆ. ಅಫ್ಕೋರ್ಸ್ ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳು ಬೆಳಗಾವಿಗೆ ಬರಲಿಲ್ಲ ಅಂತ ಆಶಿಫ್ ಶೆಟ್ಟರ್ ಆರೋಪ ಮಾಡಿರುವಂತದ್ದು. ಅಷ್ಟು ಯೋಜನೆಗಳು ಬರಲಿಲ್ಲ, ಈಗ ಏನಂದ್ರೆ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ. ಅವರೇ ಉತ್ತರ ಕೊಡ್ತಾ ಇದ್ದಲ್ಲ, ಅಂಗಡಿಯವರ ಅಂಗಡಿಯನ್ನ ಬಂದ್ ಮಾಡಿ ಶೆಟ್ಟರ್ ಬರ್ತಾ ಇದ್ದಾರೆ ಉತ್ತರ ಅವರೇ ಹೇಳಿದ್ರು. ಇನ್ನೊಂದು ವಿಶೇಷವಾಗಿ ಚರ್ಚೆ ಆಗ್ತಾ ಇರುವಂತದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾತಿ ಪ್ರಶ್ನೆ ಸಾಕಷ್ಟು ಅಲ್ಲಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿನೇ ಅಲ್ಲ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಜನ ಬಿಂಬಿಸ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಹೇಳ್ಬೋದು? ಇವತ್ತು ರಚನಾನಂದ ಶ್ರೀಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅವ್ರು ನಮ್ಮ ಮನೆ ಹೆಣ್ಮಗಳು ಅಂತೇಳಿ. ಸೊ ನೀವೇನ್ ಹೇಳ್ಬೋದು? ಒಂದ್ ನಿಮಿಷ, ತಮ್ಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆದ್ರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನ ಒಪ್ಕೊಂಡಂತವ್ರು, ಬಸವಣ್ಣ ಹೇಳದ ಹಾಗೆ ನಡ್ಕೊಳ್ಳುವಂಥವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು? ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತದೆ.
ನಿರಾಸೆ ಆಗ್ತಾ ಇದೆ ಅಂತ ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.